ನಮಸ್ಕಾರ ಎಲ್ರಿಗೆ ಸಹ. ಇವತ್ತೇನು ವಿಷಯ ಅಂತ ಹೇಳಿದ್ರೆ, ತುಂಬಾ ಜನ ಕಮೆಂಟ್ ಮಾಡಿದ್ರು ನನಗೆ. ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರದ್ದು ಮೊನ್ನೆ ಫ್ಯಾಮಿಲಿ ರೌಂಡ್ಸ್ ಆಯಿತು. ಫ್ಯಾಮಿಲಿ ರೌಂಡ್ಸ್ ಆದಮೇಲೆ ರಕ್ಷಿತಾ ಈಗ ಕಾವ್ಯ ಅವರು ತಂದೆ ಬಂದಿದ್ರು, ಮತ್ತೆ ಸ್ಪಂದನ ಅವ್ರದ್ದು ತಂದೆ ಬಂದರು. ಇದೆಲ್ಲ ಬರುವಾಗ ಅಂತ ಹೇಳಿದ್ರೆ ಫ್ಯಾಮಿಲಿ ಅವರು ಗಿಲ್ಲಿ ಅವ್ರದ್ದು ತಂದೆ ತಾಯಿ ಇಬ್ಬರು ಬಂದರು. ಅರ್ಥ ಆಯ್ತಾ ನಿಮಗೆ? ಈಗ ಒಬ್ರೊಬ್ರು ಸ್ಪರ್ಧಿಗಳದ್ದು ಫ್ಯಾಮಿಲಿ ಅವರಿಬ್ಬರು ಬಂದಿದ್ದಾರೆ. ಬಟ್ ರಕ್ಷಿತಾ ಅವರದ್ದು ತಂದೆ ಬಂದಿಲ್ಲ, ಅದರ ಬದಲಿಗೆ ಅವರ ತಂಗಿ ಬಂದಿದ್ರು. ಇದಕ್ಕೆ ತುಂಬ ಜನ ಕಮೆಂಟ್ ಮಾಡಿದರು, ಏನಕ್ಕೆ ಬಂದಿಲ್ಲ, ಅವರ ಪೇರೆಂಟ್ಸ್ ಬಗ್ಗೆ ತಿಳಿಸಿ, ಹಾಗೆ ಈಗ ಅಂತ. ಇಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಅದು ಹೇಳ್ತೇನೆ ಏನಂತ ವಿಷಯ ಅಂತೇಳಿ. ನಿಮಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ರಕ್ಷಿತಾ ಅವರದ್ದು ಹಿಸ್ಟ್ರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಚಾನಲಲ್ಲೆಲ್ಲ ಬಂದಿತ್ತು, ನೋಡಿದ್ರಿ ನೀವು. ಇಲ್ಲಿ ನಾವು ರಕ್ಷಿತನ ಫ್ಯಾಮಿಲಿ ತಾಯಿಯವರು ಬಂದಾಗ ತಾಯಿಯವರು ಜಾಸ್ತಿ ಮಾತಾಡಿಲ್ಲ ರಕ್ಷಿತನ ಹತ್ರ. ಇದು ಏನಂತ ಹೇಳಿದ್ರೆ, ಅವರು ನಿಜ ಸ್ವಭಾವದಲ್ಲೂ ಹಾಗೆ. ರಕ್ಷಿತನ ಸ್ವಲ್ಪ ಯಾವಾಗ ನೋಡಿದವರು ಗಮ್ಮತ್ತಿಗೆ ಜಗಳ ಆಡ್ತಾನೆ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಅಂತ ಹೇಳಿದ್ರೆ ಬಿಗ್ ಬಾಸ್ ಆಚೆ ಸಹ ನೀವು ಲಾಗಲ್ಲೆಲ್ಲ ನೋಡುವಾಗ ನಿಮಗೆ ಗೊತ್ತಾಗ್ತದೆ. ಬಟ್ ತಾಯಿಗೆ ಖುಷಿ ಆಯಿತು, ತಾಯಿ ಎಲ್ಲರ ಜೊತೆ ಮಾತಾಡಿದರು. ಅದ ತಾಯಿ ಬಂದ, ಈಗ ತಂದೆಗೆ ಸಹ ಬರ್ಬೋದಿತ್ತಲ್ಲ ಅಂತೇಳಿ ಒಂದು ಕ್ವಶನ್ ಇರ್ತದೆ. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ರಕ್ಷಿತಾ ಹುಟ್ಟಿದ್ದು ಒಂದು ಚಿಕ್ಕ ಫ್ಯಾಮಿಲಿಯಲ್ಲಿ ಅಂತ ಹೇಳಿದ್ರೆ, ಒಂದು ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ್ದು, ದೊಡ್ಡ ಏನು ಶ್ರೀಮಂತಿಕೆಯಿಂದ ಬೆಳೆದವಳಲ್ಲ. ಇವರ ಕುಟುಂಬದವರಲ್ಲಿ ದೊಡ್ಡ ದೊಡ್ಡ ಜನ ಇರ್ಬೋದು, ಅಂತ ಹೇಳಿದ್ರೆ ಕುಟುಂಬದವರು ಇರ್ತಾರೆ. ಕುಟುಂಬದವರಲ್ಲಿ ದೊಡ್ಡ ದೊಡ್ಡ ಜನ ಇದ್ರೆ ನಮಗೇನು ಪ್ರಯೋಜನ ಆಗಲ್ಲ. ಅವರ ದುಡ್ಡು ಎಷ್ಟಿದೆ ಅಷ್ಟು ಮಾತ್ರ ಮ್ಯಾಟರ್ ಆಗೋದು. ಇಲ್ಲಿ ರಕ್ಷಿತಾ ಅವರ ತಂದೆ ಅವರೊಂದು ಚಿಕ್ಕ ಬೀಡದ ಅಂಗಡಿ ಇಟ್ಕೊಂಡಿರೋದು. ಬೀಡದ ಅಂಗಡಿ ಅಂತ ಹೇಳಿದ್ರೆ ಈ ನಮ್ಮ ಈ ಬೆಂಗಳೂರು ಸೈಡಲ್ಲಿ ಬೀಡದ ಅಂಗಡಿ ಇರ್ತದಲ್ಲ, ಆ ಥರ ಅಲ್ಲ. ಮುಂಬೈಯಲ್ಲಿ ಒಂದು ಪಾನ್ ಶಾಪ್ ಥರ ಚಿಕ್ಕದೊಂದು ಪಾನ್ ಶಾಪ್ ಅವ್ರದ್ದು. ಮುಂಬೈಯಲ್ಲಿ ಪಾನ್ ಶಾಪ್ ಅಂತ ಹೇಳಿದರೆ, ಬೀಡದ ಅಂಗಡಿ ಅಂತ ಹೇಳಿದರೆ ಒಂದು ಸಾಮಾನ್ಯ ವಿಷಯ ಅಲ್ಲ. ಭಯಂಕರ ಸೇಲ್ ಇದೆ, ತುಂಬ ಲಾಭನೂ ಇದೆ. ಆ ಥರ ಏನು ತುಂಬ ಒಂದು 500-600 ರೂಪಾಯಿ ಲಾಭ ಅಲ್ಲ, ಸಾವಿರಗಟ್ಟಲೆ ಲಾಭ ಬರ್ತದೆ ಒಂದು ಒಳ್ಳೆ ಜಾಗದಲ್ಲಿ ಪಾನ್ ಶಾಪ್ ಹಾಕಿದರೆ. ಅದೇ ಪ್ರಕಾರ ಒಂದು ಚಿಕ್ಕ ಪಾನ್ ಶಾಪಲ್ಲಿ ಅವರು ತಂದೆ ಇರೋದು. ಇವರು ಒಂದು ದಿನ ರಜೆ ಹಾಕಲ್ಲ. ಯಾಕೆಂತ ಹೇಳಿದರೆ, ಅಲ್ಲಿ ಕೆಲಸಕ್ಕೆ ಜನ ಆ ಥರ ಇಲ್ಲ. ಪಾನ್ ಶಾಪಲ್ಲಿ ಅಂತ ಹೇಳಿದ್ರೆ ಅವರೇ ಬೆಳಿಗ್ಗೆ ಹೋಗಿ ಓಪನ್ ಮಾಡಿ ಮತ್ತೆ ನೈಟ್ ರಾತ್ರಿ 2 ಗಂಟೆ ತನಕ ಅಲ್ಲಿ ಇರ್ತಾರೆ. ಅವರು ಒಂದು ದಿನ ಶಾಪಲ್ಲಿ ಓಪನ್ ಮಾಡಿದ್ರು ಅದು ಅವರಿಗೆ ಸಮಸ್ಯೆ. ಯಾಕೆಂತ ಹೇಳಿದರೆ, ಅಲ್ಲಿ ಅದು ಒಂದು ವ್ಯಾಪಾರ ಸೆಟ್ ಆಗಿರ್ತದೆ. ಗೊತ್ತಾಯ್ತು ನಿಮಗೆ? ಬಿಸ್ನೆಸ್ ಅಂದರೆ ಹೇಳಿದ್ರೆ ಹಾಗೇನೆ, ಒಂದು 2-3 ದಿನ ಇಲ್ಲ ಅಂತ ಹೇಳಿದ್ರೆ ಜನ ಬೇರೆ ನೋಡ್ಲಿಕ್ಕೆ ಹೋಗ್ತಾರೆ. ಆ ಥರ ಇರುವಾಗ ಇವರು ತುಂಬ ಕಡಿಮೆ ಊರಿಗೆ ಸಹ ಬರುವಾಗ ತಾಯಿ ಮಾತ್ರ ಬರೋದು. ಕೆಲವೊಮ್ಮೆ ಅಷ್ಟು ಅರ್ಜೆಂಟ್ ವಿಷಯ ಏನಾದಿದ್ರೆ ಮಾತ್ರ ತಂದೆ ಬರೋದು. ಅದು ಬಿಟ್ಟರೆ ಅವರ ಸ್ವಂತ ಬರ್ತ್ಡೇ ಇರ್ತದಲ್ಲ, ಬರ್ತ್ಡೇ ದಿವಸ ರಕ್ಷಿತ್ ಅವರು ಒಂದು ವ್ಲಾಗ್ ಮಾಡಿ ಹಾಕಿದ್ರು. ಅವರು ಬೆಳಿಗ್ಗೆ ಬೇಗ ಬಂದೇ ಇಲ್ಲ ತಂದೆ. ಅವರ ಅಂಗಡಿ ಕ್ಲೋಸ್ ಮಾಡ್ಕೊಂಡು ರಾತ್ರಿ 2 ಗಂಟೆಗೆ ಬಂದದ್ದು. ಅದಾದ ಬಳಿಕ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ರು. ಒಳ್ಳೆಯ ಮುಗ್ಧ ಜೀವಿ ಅಂತ ಹೇಳ್ಬೋದು. ಭಯಂಕರ ಪಾಪ ತಂದೆ. ಅವರನ್ನು ನೋಡುವಾಗ ಅವರಿಗೆ ಮಾತಾಡಲಿಕ್ಕೆಲ್ಲ ಬರಲ್ಲ, ತುಂಬ ಜನರ ಹತ್ರ ಅಲ್ಲಿ ಮಿಂಗಲ್ ಆಗೋದು. ಭಾರಿ ಸೈಲೆಂಟ್ ಮನುಷ್ಯ. ಅರ್ಥ ಆಯ್ತಾ ನಿಮಗೆ? ಒಂದು ವೇಳೆ ಬಿಗ್ ಬಾಸ್ ಮನೆಗೆ ಬಂದಿದ್ರೆ ಇದು ರಕ್ಷಿತನಿಗೆ ಪ್ಲಸ್ ಆಗ್ತಿತ್ತು. ಯಾಕೆಂತ ಹೇಳಿದ್ರೆ, ಫ್ಯಾಮಿಲಿ ವೀಕ್ಗಿಂತ ಮುಂಚೆ ಒಂಥರ ಇರ್ತದೆ ಆಟ. ಫ್ಯಾಮಿಲಿ ವೀಕ್ ಆದ ಬಳಿಕ ಆಟದಲ್ಲಿ ತುಂಬ ಬದಲಾವಣೆ ಆಗ್ತದೆ. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ಪೇರೆಂಟ್ಸ್ ತಂದೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅವರಲ್ಲಿ ಮುಂಬೈಲಿರೋದು, ಅವರು ಊರಿಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬರಬೇಕು. ಒಂದು 2-3 ದಿನ ಅಂತೂ ನಿಮಗೆ ಕ್ಲೋಸ್ ಇರಬೇಕು ಅಂಗಡಿ. ಮತ್ತು ಅವರಿಗೆ ಅಷ್ಟು ಮಾತಾಡಲಿಕ್ಕೆ ಸಹ ನಾಚಿಕೆ ಸ್ವಭಾವದ ವ್ಯಕ್ತಿ. ಈ ಒಂದು ರೀಸನ್ಗೆ ಬಂದಿಲ್ಲ ಹೊರತು ಮತ್ತು ದ್ವೇಷ ಇದೆ ಹಾಗೆ ಇದೆ ಅದೆಲ್ಲ ಅಂತಲ್ಲ. ತುಂಬಾ ರಕ್ಷಿತನಿಗೆ ತಂದೆ ಅಂದರೆ ತುಂಬ ಪ್ರೀತಿ ಜಾಸ್ತಿ. ಬಟ್ ಏನು ಮಾಡೋದು, ಅವರವರದೊಂದು ಉದ್ಯೋಗ ಅಂತ ಹೇಳಿದರೆ ಹಾಗೇನಲ್ವಾ. ಅದನ್ನು ಬಿಟ್ಟು ಬರೋಕ್ಕಾಗಲ್ಲ. ಒಂದು ವೇಳೆ ಬಂದಿದ್ದರೆ ರಕ್ಷಿತನಿಗೆ ಪ್ಲಸ್ ಆಗ್ತಿತ್ತು ಫ್ಯಾಮಿಲಿಯಲ್ಲಿ ತಂದೆ ಬಂದಿದ್ರೆ. ಯಾಕಂತೇಳಿ ಭಾರಿ ಪಾಪದ ಒಂದು ವ್ಯಕ್ತಿ ಅವರು. ರೂಪೇಶ್ ಶೆಟ್ಟಿ ಸೀಸನಲ್ಲಿ ನೀವು ನೋಡಿದ್ರು, ರೂಪೇಶ್ ಶೆಟ್ಟಿ ತಂದೆ ಬಂದಾದ ಬಳಿಕ ರೂಪೇಶ್ ಶೆಟ್ಟಿಗೆ ತುಂಬಾ ಇದು ಬಂತು. ಎಂತ ಹೇಳಿದ್ರೆ, ನೆಕ್ಸ್ಟ್ ಲೆವೆಲ್ ಆ ಒಂದು ತಂದೆ ಬಂದ ವಿಡಿಯೋ ರೂಪೇಶ್ ಶೆಟ್ಟಿ ತುಂಬ ವೈರಲ್ ಆಗಿತ್ತು. ಏನೇ ಆಗಲಿ, ನಿಮಗೆ ರಕ್ಷಿತಾ ಅವರ ಫ್ಯಾಮಿಲಿ ಬಂದದ್ದು ಏನಾಯಿತು, ರಕ್ಷಿತಾ ಅವರ ಬಗ್ಗೆ ಏನು ಅನಿಸ್ತದೆ ಒಂದು ಕಮೆಂಟ್ ಹಾಕಿ. ಮತ್ತು ಯಾರಾದರೂ ಹೊಸವರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.